ರಾಜ್ಯದಲ್ಲಿ ಸದ್ಯಕ್ಕೆ ಇದೀಗ ಚರ್ಚೆಗೆ ಬರ್ತಾ ಇರುವಂತಹ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಜಾತಿ ಗಣತಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮತ್ತೊಂದು ವಿಚಾರ ಇದರ ಜೊತೆಗೆ ಕೇಳಿ ಬರ್ತಾ ಇರುವಂತದ್ದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಇದೀಗ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಅಂದ್ರೆ ಒಂದೊಂದು ಸಮುದಾಯಗಳು ಕೂಡ ಇದೀಗ ನಮಗೆ ಒಳ ಮೀಸಲಾತಿಯನ್ನ ಕೊಡ್ತಾ ಇಲ್ಲ, ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗ್ತಾ ಇಲ್ಲ, ಮತ್ತೆ ಇದರಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇದೆ. ಸರಿಯಾದಂತಹ ಒಳ ಮೀಸಲಾತಿ ಯಾಕೆ ಸಿಗ್ತಾ ಇಲ್ಲ? ಬಹಳಷ್ಟು ವರ್ಷಗಳಿಂದಲೂ ಕೂಡ ಹೋರಾಟವನ್ನ ಕೂಡ ಮಾಡ್ಕೊಂಡು ಬರ್ಲಾಗ್ತಾ ಇದೆ. ಬಟ್ ಆದ್ರೂ ಕೂಡ ನಮಗೆ ಸರಿಯಾದಂತಹ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಕೇಳ್ತಾ ಇದ್ದೀವಿ. ಇದರ ಜೊತೆಗೆ ಜಾತಿ ಸಮೀಕ್ಷೆ ವೇಳೆ ಮಾದಿಗ ಅಂತ ಹೇಳಿ ಬರ್ಸಿ ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಎಚ್ ಆಂಜನೇಯ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಜಾತಿ ಗಣತಿ ವಿಚಾರ ಒಂದು ಕಡೆ ಚರ್ಚೆ ಇದೆ, ಅದೇ ರೀತಿಯಾಗಿ ಮೀಸಲಾತಿ ವಿಚಾರ ಅಂದ್ರೆ ಒಳ ಮೀಸಲಾತಿ ವಿಚಾರಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಮತ್ತೆ ನೀವು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀರಿ. ಈ ಮೀಸಲಾತಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮತ್ತೆ ಎಲ್ಲಿಂದ ನೀವು ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ, ಯಾಕೆ ಸರ್ಕಾರ ಇದಕ್ಕೆ ಒತ್ತು ಕೊಡ್ತಾ ಇಲ್ಲ ಅಂತ ಹೇಳಿ. ಈಗ ತಮಗೆ ಗೊತ್ತಿರೋ ಹಾಗೆ ಕಳೆದ 30-35 ವರ್ಷಗಳಿಂದ ಈ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದಂಥ ಜಾತಿಗಳು ಅಂದರೆ ವಲಯ, ಮಾದಿಗ ಮತ್ತು ಲಂಬಾಣಿ, ಬೋವಿ, ಕೊರ್ಚ, ಕೊರ್ಮ ಮತ್ತಿತರ ಸಣ್ಣ ಪುಟ್ಟ ಜಾತಿಗಳಿದ್ದಾವೆ. ಇದರ ಜೊತೆಗೆ ಇವರ ಜೊತೆಯಲ್ಲಿ ಸ್ಪರ್ಧೆ ಮಾಡುವಂಥ ಅವಕಾಶ ವಂಚಿತ ಸಮುದಾಯ ಯಾವುದಾದ್ರೂ ಇದೆ ಅಂದರೆ ಅದು ಮಾದಿಗ ಸಮುದಾಯ. ಈ ಮಾದಿಗ ಸಮುದಾಯದ ಕೆಲಸ ಏನಂತ ಹೇಳಿದರೆ ಸಫಾಯಿ ಕರ್ಮಚಾರಿ ಕೆಲಸನ ಹೆಚ್ಚು ತೊಡಗಿಕೊಂಡಿದ್ದಾರೆ. ಹಳ್ಳಿಗಾಡಿನಲ್ಲಿ ಕೃಷಿ ಕಾರ್ಮಿಕರಿದ್ದಾರೆ. ಪೇಟೆ ಪಟ್ಟಣ ಪ್ರದೇಶದಲ್ಲಿ ಬಂದರೆ ಹಮಾಲಿ ಮಾಡ್ತಕ್ಕಂಥವ್ರು, ಆಮೇಲೆ ಇದು ಕೂಲಿ ಮಾಡ್ತಕ್ಕಂಥವ್ರು, ಗಾರಿ ಕೆಲಸ ಮಾಡ್ತಕ್ಕಂಥವ್ರು, ಈ ರೀತಿಯಾದಂಥ ಇವರು ವೃತ್ತಿ ಇದಿದೆ. ಆಮೇಲೆ ಚಪ್ಪಲಿ ಹೊಲಿತಕ್ಕಂಥ ವೃತ್ತಿನೂ ಕೂಡ ಇವ್ರದ್ದು. ಈ ಸಮುದಾಯ ಪರಿಶಿಷ್ಟ ಜಾತಿಯರಲ್ಲೇ ಜಾಸ್ತಿ ಜನಸಂಖ್ಯೆ ಇದೆ. ಆ ಜನಸಂಖ್ಯೆಗೆ ಅನುಗುಣವಾಗಿ 15% ಇತ್ತು ಮೀಸಲಾತಿ. ಇವ್ರಿಗೆ ದೊರಿಬೇಕಾದಂಥ ಮೀಸಲಾತಿ ದೊರೀತಿಲ್ಲ ಅಂತಂದೇಳಿ ಸಾಕಷ್ಟು ಹೋರಾಟವನ್ನು ಮಾಡಿ ನಮಗೆ ಪ್ರತ್ಯೇಕವಾಗಿ ವರ್ಗೀಕರಣ ಮಾಡಬೇಕು ಅಂತೇಳಿ ಆಂಧ್ರದಲ್ಲಿ ದೊಡ್ಡ ಹೋರಾಟ ಆಯಿತು. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಆಗ ಮುಖ್ಯಮಂತ್ರಿ ಇದ್ದಾಗ ಅವರು ಮಾಡಿಬಿಟ್ರು. ಅದು ಮಾಡಿ ಆದಮೇಲೆ ಅದು ಸುಪ್ರೀಂ ಕೋರ್ಟಿಗೆ ಹೋದ್ರೆ ಅಲ್ಲಿ ಅವರು ಇವ್ರಿಗೆ ಅಧಿಕಾರ ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟು ಕೂಡ 5 ಜನ ಬೆಂಚ್ ಇರ್ತಕ್ಕಂಥ ನ್ಯಾಯಮೂರ್ತಿಗಳು ಹೌದು ರಾಜ್ಯ ಸರ್ಕಾರಕ್ಕಿಲ್ಲ, ಇದು ಸಂವಿಧಾನದ ಆರ್ಟಿಕಲ್ 341, 342ಗೆ ತಿದ್ದುಪಡಿ ಮಾಡಬೇಕು ಅಂತಂದು ಹೇಳಿದರು. ಕೊನೆಗೆ ಏನು ಮಾಡಿದರು, 5 ಜನ ನ್ಯಾಯಾಧೀಶರು ಹೇಳಿದರು. ಇನ್ನೂ 5 ಜನರಿಗೆ ನಾವು ಅಪೀಲ್ ಹೋಗ್ಬಿಟ್ಟು ಅಲ್ಲಿ ಅರುಣ್ ಮಿಶ್ರಾ ಅಂತಕ್ಕಂಥವ್ರು 5 ಜನ ನ್ಯಾಯಪೀಠ ಹೇಳ್ತು, ಇಲ್ಲ ಅದನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. 15% ಮೀಸಲಾತಿ, ಸಂವಿಧಾನಾತ್ಮಕ 15% ಮೀಸಲಾತಿ ಕೊಟ್ಟಿದ್ದೀರಾ. ಇದರಲ್ಲಿ ಯಾರಿಗೂ ಹೆಚ್ಚು ಮಾಡಲ್ಲ, ಕಡಿಮೆ ಮಾಡೋಂಗಿಲ್ಲ, ಒಬ್ಬರು ತೆಗಿಯೋಂಗಿಲ್ಲ, ಒಬ್ಬರು ಸೇರ್ಪಡೆ ಇಲ್ಲ. ಅದರಲ್ಲಿ ಯಾರಿಗೆ ಅವಕಾಶ ವಂಚಿತಿದ್ದಾರೆ ನೋಡಿ ಗುರುತಿಸಿ ನೀವು ವರ್ಗೀಕರಣ ಮಾಡ್ಬೋದು, ಒಳ ಮೀಸಲಾತಿನ ಮಾಡ್ಬೋದು ಅಂತ ಅವ್ರು ಹೇಳಿದರು. ಆದರೆ ಅದು ತೀರ್ಪಾಗಲ್ಲ. 5 ಜನ ಮತ್ತೆ 7 ಜನ ಬೆಂಚಿಗೆ ನಾವು ಅಪೀಲ್ ಮಾಡ್ಕೊಂಡು ಅಲ್ಲಿ ಎಲ್ಲ ಸಮರ್ಥವಾಗಿ ಎಲ್ಲ ಮಂಡಿಸಿ ಆದಮೇಲೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು 7 ಜನರು ಸೇರಿ ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ಕೊಟ್ಟರು. ಆಗಸ್ಟ್ 1ನೇ ತಾರೀಕು ಏನು ತೀರ್ಪು ಕೊಟ್ಟರು ಅಂದರೆ ಒಳ ಮೀಸಲಾತಿ ಜಾರಿಗೆ ತರುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ, ನೀವು ಮಾಡ್ಬೋದು ಅಂತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ಬಂತು. ಆ ನಿರ್ಣಯ ಬಂದಿದ್ದರಿಂದ ಯಾವ ಮಾದಿಗ ಸಮುದಾಯ ಹೋರಾಟ ಮಾಡ್ಕೊಂಬಂತ 30-35 ವರ್ಷಗಳಿಂದ ಅವ್ರಿಗೆ ಉಸಿರು ಬಂದಂತಾಯಿತು, ಶಕ್ತಿ ಬಂದಂತಾಯಿತು. ಇನ್ನೂ ನಮಗೆ ಫಲ ಸಿಗುತ್ತೆ ಅಂತಕ್ಕಂಥ ಬದುಕುವ ಭರವಸೆಯನ್ನು ಮೂಡಿಸ್ತು ಸುಪ್ರೀಂ ಕೋರ್ಟಿನ ತೀರ್ಪು. ಅದು ಬಂದಾದಮೇಲೆ ಆಂಧ್ರ ಮತ್ತು ತೆಲಂಗಾಣ ಮತ್ತು ಹರಿಯಾಣ, ಪಂಜಾಬ್ಗಳಲ್ಲಿ ಇದು ಒಂದು ಹೋರಾಟ ಈಗಾಗಲೇ ಆ ರಾಜ್ಯದಲ್ಲೆಲ್ಲ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಮಾಡಬೇಕಾಗಿತ್ತು. ಸದಾಶಿವ ಆಯೋಗ ಅಂತಕ್ಕಂಥ ಒಂದು ಆಯೋಗ ಮಾಡಿ ಇದನ್ನು ಮಾಡಬೇಕು ಅಂತಲೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಎಸ್ ಎಂ ಕೃಷ್ಣ ಅವರು
ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಮಾಡಿದರು. ಅದು ಸದಾನಂದ ಗೌಡರು ಅದು ವರದಿಯನ್ನು ತಗೊಂಡ್ರು. ಆ ವರದಿನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಬಿಡಲೇ ಇಲ್ಲ ಈ ಶೆಡ್ಯೂಲ್ಡ್ ಕಾಸ್ಟ್ನಲ್ಲಿ ಇರ್ತಕ್ಕಂಥ ಇತರ ಜನಾಂಗದವರು. ಅದನ್ನು ಮುಟ್ಟಬಾರ್ದು, ಅದನ್ನು ಮಾಡಬಾರ್ದು ಅಂತ ಅವರು ಚಳವಳಿ ಮಾಡಿದರು. ನಾವು ಅದನ್ನು ಜಾರಿ ತರಬೇಕಂತೇಳಿ ಚಳವಳಿಯನ್ನು ಮಾಡಿದ್ವಿ. ಕೊನೆಗೆ ಒಂದು ಅದು ಆ ಎಲ್ಲ ಒಂದು ದತ್ತಾಂಶ ಕೊನೆಗೆ ನಮ್ಮ ಈ ಹಿಂದೆ ನಮ್ಮ ಬೊಮ್ಮಾಯಿಯವರು ಬೊಮ್ಮಾಯಿಯವ್ರ ಪುತ್ರರು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ಕಮಿಟಿಯನ್ನು ಮಾಡಿಬಿಟ್ಟು ಇವ್ರಿಗೆ ಕೊಡೋಣ ಅಂತಂದು ಹೇಳ್ಬಿಟ್ಟು ಒಂದು ಇದನ್ನು ಮಾಡ್ತಾರೆ, ಏನು ಒಳ ಮೀಸಲಾತಿ ಜಾರಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅವರು. ಸರ್, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿಯಿಂದ ಏನೆಲ್ಲ ಲಾಭ ಇದೆ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ನೀವೇನು ಹೇಳ್ತೀರಿ? ಏನೆಲ್ಲ ಲಾಭಗಳಾಗಬಹುದು? ಆ ಲಾಭ ಅಂದ್ರಮ್ಮ, ನಾನು ಹೇಳಿದಾಗೆ ನಿಮಗೆ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಲ್ಲಿ 101 ಜಾತಿ ಇದೆ, ಸಣ್ಣ ಪುಟ್ಟ ಜಾತಿಗಳು. ಅದರಲ್ಲಿ ಪ್ರಮುಖವಾದಂಥ 5 ಜನಾಂಗದವರು ಮಾತ್ರ ಅದನ್ನು ಬಳಸ್ಕೊಳ್ತಿದ್ದಾರೆ. ಅದರಲ್ಲಿ ಹೆಚ್ಚು ವಿದ್ಯಾವಂತರು ಶ್ರೀಮಂತರು ಹೇಳಿದ್ದಾರೆ, ಅವ್ರಿಗೆ ಮಾತ್ರ ಸಿಗ್ತಾ ಇದೆ. ಸಮಾನವಾಗಿ ಅದು ಹಂಚಿಕೆ ಆಗಬೇಕು ಅವರ ಜನಸಂಖ್ಯೆ ಹಿಂದುಳಿಕೆ ಆಧಾರದ ಮೇಲೆ. ಈ ಕಾರಣಕ್ಕೋಸ್ಕರನೇ ಒಳ ಮೀಸಲಾತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇರೋದು. ಈಗ ನಾಗಮೋಹನ್ ದಾಸರವರ ನೇತೃತ್ವದ ಒಂದು ಆಯೋಗ ನಾಳೆಯಿಂದ ಮೇ 5ನೇ ತಾರೀಕಿನಿಂದ ಸರ್ವೆ ಮಾಡ್ತಾಯಿದ್ದಾರೆ. ಪರಿಶಿಷ್ಟ ಜಾತಿಯವರಿಗೆ ಸೀಮಿತಗೊಳಿಸಿ ಸರ್ವೆ ಮಾಡ್ತಾಯಿದ್ದಾರೆ. ಅವರ ಸ್ಥಿತಿಗತಿಗಳು, ಅವ್ರ ಕುಟುಂಬದ ಸದಸ್ಯರು ಏನೇನು ಆಸ್ತಿ ಎಲ್ಲ ಹೊಂದಿದ್ದಾರೆ, ಏನೇನು ವಿದ್ಯಾಭ್ಯಾಸನ ಮಾಡ್ತಾಯಿದ್ದಾರೆ, ಏನೇನು ಕಸುಬನ್ನು ಮಾಡ್ತಾಯಿದ್ದಾರೆ, ಎಲ್ಲ ವಿಷಯಗಳನ್ನು ಕೂಡ ಅವರು ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡ್ಕೊಂಡು ಅವ್ರ ಜನಸಂಖ್ಯೆ ಅದೆಲ್ಲದೂ ಕೂಡ ಮೊಬೈಲ್ ಆ್ಯಪ್ನಲ್ಲಿ ಆ ಗಣಿತಿಗೆ ಇವರು ಸಮೀಕ್ಷೆದಾರರು ಹೋಗಿಬಿಟ್ಟು ಮನೆಗೂ ಹೋಗಿ ಇದನ್ನು ಮಾಡ್ತಾರೆ. ಮೇ 5ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ ಮನೆಗೂ ಕೂಡ ಬಂದು ಅವರನ್ನು ಕೇಳ್ತಾರೆ, ನೀವು ಯಾವ ಜಾತಿ ಸೇರಿದ್ದೀರಿ ಅಂಥೇಳಿ. ಅವರ ಮೂಲ ಜಾತಿಯ ಹೆಸರನ್ನು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಏನೇನಿದ್ದಾರೆ ಅಂತಂದು ಎಲ್ಲ ಕೇಳ್ತಾರೆ. ಅದನ್ನೆಲ್ಲನೂ ಕೂಡ ಬರ್ಕೊಳ್ತಾರೆ. ಆಮೇಲೆ ಅವ್ರು ಬರ್ಸೋಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಇರಬೇಕು ಮತ್ತು ಆಧಾರ್ ಕಾರ್ಡು ಕಡ್ಡಾಯವಾಗಿರಬೇಕು. ರೇಷನ್ ಕಾರ್ಡ್ ಕೊಟ್ಟನೆಂದರೆ ಮೊಬೈಲ್ ಆ್ಯಪ್ನಲ್ಲಿ ರೇಷನ್ ಕಾರ್ಡ್ ನಂಬರ್ ಹೊಡೆದ್ಬಿಟ್ರೆ ಅವ್ರ ಕುಟುಂಬದ ಎಲ್ಲ ಡೀಟೇಲ್ಸು ಕೂಡ ಬರುತ್ತೆ. ಅದನ್ನು ಕೂಡ ಅವ್ರನ್ನ ಆಧಾರವಾಗಿ ಇಟ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ. ಈ ಕಾರಣದಿಂದ ಎಲ್ಲ ಜಾತಿಯವರು, ಕೇವಲ ಬರೀ ನಾನು ಮಾದಿಗ ಸಮುದಾಯಕ್ಕೆ ಮಾತ್ರ ಕರೆ ನೀಡ್ತಾ ಇಲ್ಲ, ಮನವಿ ಮಾಡ್ಕೊಳ್ತಾ ಇಲ್ಲ, ಎಲ್ಲ ಜಾತಿಯವರು 101 ಜಾತಿಯವರು ಕೂಡ ಆ ಒಂದು ಮೇ 5ನೇ ತಾರೀಕಿಂದ 17ನೇ ತಾರೀಕಿನವರೆಗೂ ಏನು ಈ ಒಂದು ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತೋ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಎಲ್ಲರೂ ಕೂಡ ಗಣತಿದಾರರಿಗೆ ನಿಮ್ಮ ನೈಜವಾದಂಥ ಜಾತಿಯ ಹೆಸರನ್ನು ಧೈರ್ಯವಾಗಿ ಹೇಳಿ ಅಲ್ಲಿ ದಾಖಲಿಸಿಕೊಳ್ಬೇಕು. ಆ ಮೂಲಕ ನಿಮ್ಮ ಜನಸಂಖ್ಯೆ ಮತ್ತು ನಿಮ್ಮ ಹಿಂದುಳಿಕೆ ಆಧಾರದ ಮೇಲೆ ಮೀಸಲಾತಿ ಹಂಚಿಕೆ ಆಗುತ್ತೆ. ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಆಮೇಲೆ ನಿಮ್ಮ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಜಾತಿಗೆ ಸಪ್ರೇಟ್ ಮೀಸಲಾತಿ ಬರೋದ್ರಿಂದ ನೀವು ದಿನನಿತ್ಯವೂ ಕೂಡ ಸಂತೋಷವನ್ನು ಪಡ್ಬೋದು. ಈ ದುಃಖದಲ್ಲಿದ್ದೀರ, ದಿನನಿತ್ಯ ನೀವು ಸಂತೋಷದಲ್ಲಿರ್ತಿದ್ದೆ ಜಾರಿ ಆದಮೇಲೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ಮೊದಲಿಗೆನೆ 30 ವರ್ಷಗಳಿಂದ ನಾವು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ರಿ. 30 ವರ್ಷಗಳು ಬೇಕಾಯ್ತಾ ಅಂತ ಹೇಳಿ ಈ ಒಂದು ಮೀಸಲಾತಿ ಅಂದ್ರೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ 30 ವರ್ಷ ಬೇಕಾಯ್ತಾ ಅನ್ನೋ ಒಂದು ಪ್ರಶ್ನೆ. ಯಾಕೆ ಯಾವ ಸರ್ಕಾರಗಳು ಬಂದರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಜಾಗೃತಿ ಮೂಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಿಮ್ಮ ಸಮುದಾಯದವರಿಗೆ ಏನು ಮೋಸ ಆಗ್ತಾ ಇದೆ ಅಥವಾ ಯಾರು ಈ ಒಂದು ವಂಚಿತರಿರ್ತಾರೆ, ಸರಿಯಾದ ವ್ಯವಸ್ಥೆಗಳು ಕೂಡ ಇಲ್ಲಿ ಸಿಗ್ತಾ ಇಲ್ಲ, ಮತ್ತೆ ಅದರ ಲಾಭ ಕೂಡ ಕೆಲವ್ರಿಗೆ ಸಿಗ್ತಾ ಇಲ್ಲ. ಇನ್ನು ಅದರ ಲಾಭವನ್ನ ಬೇರೆ ಬೇರೆ ಸಮುದಾಯದವರು ಅಥವಾ ಬೇರೆ ನಾವು ಆ ಜಾತಿ ಈ ಜಾತಿ ಅಂತ ಹೇಳ್ಕೊಂಡು ಪಡ್ಕೊಳ್ತಾ ಇದ್ದಾರೆ. ಯಾಕೆ ಇಷ್ಟು ಸಮಯ ಬೇಕಾಯಿತು ಅನ್ನೋ ಪ್ರಶ್ನೆ. ಈಗ ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲದೇ ಇದ್ದದ್ರಿಂದ ಅದು ಪಾರ್ಲಿಮೆಂಟ್ನಲ್ಲೇ ಬಿಲ್ಲಾಗಿ ಪಾಸ್ ಆಗಬೇಕಾಗಿತ್ತು. ಪಾರ್ಲಿಮೆಂಟ್ನಲ್ಲಿ ಏನಾಯಿತು ಅಂತಂದರೆ ಕೆಲವು ರಾಜ್ಯದಲ್ಲಿ ಒಳ ಮೀಸಲಾತಿ ಮಾಡಬಾರ್ದು ಅಂತ ಹೇಳ್ತಾರೆ. ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು ಎಷ್ಟು ರಾಜ್ಯಗಳಿದಾವೋ ಅಷ್ಟು ಒಂದು 75% ಆದ್ರೂ ಕೂಡ ಅಭಿಪ್ರಾಯ ಬರಬೇಕು. ಇಲ್ಲಿ ಅಷ್ಟೂ ಕೂಡ ಬರಲ್ಲ. ಅರ್ಧ ರಾಜ್ಯಗಳು ಕೂಡ ಒಪ್ಕೊಳ್ಳಿಲ್ಲೇನಲ್ಲ. ಈ ಎಲ್ಲೆಲ್ಲಿ ಒಪ್ಕೊಂಡಿದ್ವೋ ಅದು ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತಂದೇಳಿ ಪಾರ್ಲಿಮೆಂಟಿಗೆ ಯಾವ ಪಾರ್ಟಿಯವರು ಕೂಡ ಬಿಲ್ ತರಲಿಕ್ಕೆ ಮುಂದೆ ಬರಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟೇ ಇದನ್ನು ಬಗೆಹರಿಸಿದೆ. ಈಗ ಏನಮ್ಮ, ಸುಪ್ರೀಂ ಕೋರ್ಟೇ ಬಗೆಹರಿಸಿದ್ರಿಂದ ಈಗ ಅದು ಒಂದು ಅನುಷ್ಠಾನಕ್ಕೆ ಸನ್ನಿಹಿತ ಆಗ್ತಾಯಿದೆ. ಈಗ ಸರ್ವೆ ಎಲ್ಲ ಆದಮೇಲೆ
ನಾಗಮೋಹನ್ ದಾಸರವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಸರ್ವೆ ಆಗ್ತಾಯಿದೆ. ಅವರೇ ಆ ಜನಸಂಖ್ಯೆ ಮತ್ತು ಹಿಂದುಳಿಕೆ, ಸಾಕ್ಷರತೆ ಎಲ್ಲವನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಒಳ ಮೀಸಲಾತಿ ಯಾವ್ಯಾವ ಜನಾಂಗಕ್ಕೆ ಏನೇನು ಎಷ್ಟೆಷ್ಟು ಪರ್ಸೆಂಟ್ ಕೊಡಬೇಕು, ಈಗ 17% ರಿಸರ್ವೇಷನ್ ಇದೆ, ಅದನ್ನು ನಿಗದಿ ಮಾಡ್ತಾ ಹೋಗ್ತಾರೆ. ಆ ನಿಗದಿ ಮಾಡೋಕ್ಕಾಗಿ ಈಗ ಒಳ ಮೀಸಲಾತಿ ಸಮೀಕ್ಷೆ ಮಾಡ್ತಾಯಿದ್ದಾರೆ. ಈ ಕಾರಣದಿಂದ ಎಲ್ಲ ನಮ್ಮ ಸಮುದಾಯದವರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಯಾರೊಬ್ಬರು ಕೂಡ ತಪ್ಪಿಸಿಕೊಳ್ಬಾರ್ದು. ಯಾಕಂದರೆ ಇದು ಒಂದು ತಲೆಮಾರು, ಶತಶತಮಾನಗಳ ಕಾಲ ನೀವು ಹಿಂದುಳಿದಿದ್ದೀರಿ, ತುಳಿತಕ್ಕೊಳಗಾಗಿದ್ದೀರಿ. ಇನ್ನು ಶತಶತಮಾನದಲ್ಲೂ ಕೂಡ ಈ ಒಂದು ಮೀಸಲಾತಿ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಎಲ್ಲಿವರೆಗೂ ಮೀಸಲಾತಿ ಇರುತ್ತೋ ಅಲ್ಲಿವರೆಗೆ ನಿಮ್ಮ ಮೀಸಲಾತಿಯ ಪ್ರಮಾಣ ನಿಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಿಗದಿ ಆಗುತ್ತೆ. ಯಾರು ಕೂಡ ಒಬ್ಬರು ಕೂಡ ಹೊರೆಗುಳೆಯದಂತೆ ಎಲ್ಲರೂ ಕೂಡ ಪಾಲ್ಗೊಂಡು ಆ ಒಂದು ಸಮೀಕ್ಷೆಯಲ್ಲಿ ಸಹಕರಿಸಬೇಕು, ನೋಂದಾಯಿಸಿಕೊಳ್ಬೇಕು ಅಂತೇಳಿ ನನ್ನ ವಿನಂತಿ. ಜೊತೆಗೆ ನಮ್ಮ ಸಮುದಾಯದವರು ಏನಾಗಿದೆ ಅಂತಂದರೆ, ಮೈಸೂರು ವಿಭಾಗದಲ್ಲಿ ಮತ್ತು ಬೆಂಗಳೂರು ವಿಭಾಗದಲ್ಲಿ ಈ ಮಾದಿಗರು ಮತ್ತು ವಲಯ ಮಾದಿಗರು ಇಬ್ಬರೂ ಕೂಡ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥ ಹೆಸರಿನಲ್ಲಿ ಎರಡೂ ಜಾತಿಯವರು ಜಾತಿ ಪತ್ರಗಳನ್ನು ಪಡಿತಾ ಇರೋದ್ರಿಂದ ಅದು ಒಂದು ದೊಡ್ಡ ಗೊಂದಲವಾಗಿದೆ. ಈಗ ಅವರು ಏನಿದೆಯಲ್ಲ, ಅವರು ಬಂದು ಕೇಳ್ತಾರೆ, ಗಣಕೀದಾರರು ನೀವು ಯಾವ ಜಾತಿ ಅಂತಂದು ಕೇಳ್ತಾರೆ. ನೀವು ಆದಿ ಕರ್ನಾಟಕ ಅಂತೀರಿ, ಆಯಿತು, ಆದಿ ಕರ್ನಾಟಕದಲ್ಲಿ ನೀವು ಉಪಜಾತಿ, ನಿಮ್ಮ ಮೂಲ ಜಾತಿ ಯಾವುದು ಅಂತ ಕೇಳ್ತಾರೆ. ಆವಾಗ ನೀವು ಹೇಳಿ ಯಾವ ಜಾತಿ ಸೇರಿದಿರಿ ಅಂತ. ನೀವು ಆದಿ ಕರ್ನಾಟಕ ಮಾದಿಗ ಜಾತಿ ಸೇರಿದರೆ ಮಾದಿಗ ಅಂತ ಹೇಳಿ, ವಲಯ ಜಾತಿ ಸೇರಿದರೆ ವಲಯ ಅಂತ ಹೇಳ್ರಿ. ಆದಿ ದ್ರಾವಿಡ ಅಂತಂದೇಳಿ ಕೇಳಿದರೆ ಆದಿ ದ್ರಾವಿಡದಲ್ಲೂ ಕೂಡ ಮಾದಿಗರಿದ್ದಾರೆ, ಆದಿ ದ್ರಾವಿಡದಲ್ಲೂ ಕೂಡ ವಲಯ ಮತ್ತು ಛಲವಾದಿ ಸಮುದಾಯದವರು ಇದ್ದಾರೆ. ಆದಿ ಆಂಧ್ರದಲ್ಲೂ ಕೂಡ ವಲಯ ಸಮುದಾಯದವರು ತಗೊಂಡಿದ್ದಾರೆ, ಆಮೇಲೆ ಮಾದಿಗ ಸಮುದಾಯದವರು ತಗೊಂಡಿದ್ದಾರೆ. ಈ ರೀತಿ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಈ ಮೂರು ಜಾತಿಗಳ ಹೆಸರಿನಲ್ಲಿ ಏನು ನೀವು ಶಾಲಾ ದಾಖಲೆಯಲ್ಲಿ ನೋಂದಾಯಿಸ್ಕೊಂಡಿದ್ದೀರಿ, ಈಗ ನೀವು ನೇರವಾಗಿ ನಿಮ್ಮ ಮೂಲ ಜಾತಿಯನ್ನು ಹೇಳೋದ್ರ ಮೂಲಕ ನಿಮ್ಮ ಸಂಖ್ಯೆಯನ್ನು ಎಷ್ಟಿದೆ ಅನ್ನೋದನ್ನು ನಿಖರವಾಗಿ ಲೆಕ್ಕ ಹಾಕಲಿಕ್ಕೆ ಇದೊಂದು ದೊಡ್ಡ ಸಹಾಯ ಆಗುತ್ತೆ. ಈ ಕಾರಣದಿಂದ ನಿರ್ಭಯವಾಗಿ ಮುಚ್ಚು ಮರೆ ಇಲ್ಲದೆ ನಿಮ್ಮ ಜಾತಿಯನ್ನು ಸ್ವಾಭಿಮಾನದಿಂದ ಹೇಳ್ಕೊಳ್ರಿ, ಹೆಮ್ಮೆಯಿಂದ ಹೇಳ್ಕೊಳ್ರಿ, ನಾನು ಮಾದಿಗ ಅಂತಂದೇಳಿ. ಈಗ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಬೇಕಾಯಿತು. ಆಯಾ ರಾಜ್ಯಗಳಿಗೆ, ಆಯಾ ಸರ್ಕಾರಗಳಿಗೆ ಇದನ್ನ ಮೀಸಲಾತಿ ಕೊಡೋದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿ ಸೂಚಿಸಿದೆ. ಸೊ ಹಾಗಾಗಿ ಇವಾಗ ಸಿಎಂ ಸಿದ್ದರಾಮಯ್ಯನವರು ಒಲವನ್ನ ತೋರಿಸಿದ್ದಾರೆ. ಇಲ್ಲ ಅಂತಂದಿದ್ರೆ ಇದ್ರ ಕತೆ ಏನಾಗ್ತಾ ಇತ್ತು? ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿರ್ಲಿಲ್ಲ ಅಂತಂದ್ರೆ ಮಾದಿಗ ಸಮುದಾಯದವರು ಏನ್ ಮಾಡ್ಬೇಕಾಗಿತ್ತು ಅಂತ ಪ್ರಶ್ನೆ ಬರುತ್ತೆ. ಅವ್ರು ಅಳ್ತಾ ಇದ್ರು, ಅವ್ರ ಕಣ್ಣ ನೀರು ಬರ್ತಾರಿಲ್ಲ, ರಕ್ತ ಬರಂಗೆ ಆಗ್ತಾಯಿತ್ತು ಅಷ್ಟೇ, ಇನ್ನೇನು ಆಗ್ತಿರಲಿಲ್ಲ. ಅವರ ಬೆಳವಣಿಗೆ, ಅವರ ಉದ್ಧಾರ ಮತ್ತು ಅವರ ಅಸ್ತಿತ್ವವೇ ವಿನಾಶದತ್ತ ಸಾಗ್ತಾಯಿತ್ತು. ಈ ಒಂದು ತಳ ಸಮುದಾಯಕ್ಕೆ ಶಕ್ತಿ ನ್ಯಾಯವನ್ನು ಕೊಟ್ಟದ್ದು ಯಾರು ಅಂದರೆ ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟ್ನವ್ರನ್ನ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಸಾಲದು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಂಥವ್ರು, ಈ ತಳ ಸಮುದಾಯದ ಬಗ್ಗೆ ಅಪಾರ ಕಾಳಜಿ ಇರ್ತಕ್ಕಂಥ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಆ ತೀರ್ಪು ಬಂದ ತಕ್ಷಣ ಹೇಳಿದರು, ಒಳ ಮೀಸಲಾತಿ ಜಾರಿಗೆ ತರಲಿಕ್ಕೆ ಇದ್ದಂಥ ಅಡೆತಡೆಗಳೆಲ್ಲ ನಿವಾರಣೆ ಆಗಿದೆ, ನಾವು ಜಾರಿಗೆ ತರ್ತೀವಿ ಅಂತಕ್ಕಂಥ ಒಂದು ಭರವಸೆ ಮಾತುಗಳನ್ನು ಹೇಳೋದ್ರ ಮೂಲಕ ಈಗ ಕಾರ್ಯೋನ್ಮುಖರಾಗಿದ್ದಾರೆ. ಇದನ್ನು ಮಾಡ್ತೀವಿ ಅಂತಂದೇಳಿ ಈಗ ಸಮೀಕ್ಷೆ ಆಗಬೇಕು, ವರದಿ ಬರಬೇಕು, ನಂತರ ಅವರು ಹಂಚಿಕೆ ಆಗಬೇಕು. ಈ ಬಾರಿ ಆದ್ರೂ ಒಳ ಮೀಸಲಾತಿ ಜಾರಿ ಆಗತ್ತೆ ಅನ್ನುವಂತಹ ವಿಶ್ವಾಸ ನಿಮಗಿದೆಯಾ ಸರ್? ಖಂಡಿತ ಇದೆ. ಮತ್ತೊಂದು ನೋಡ್ರಿ, ನಿಮಗೆ ಹೇಳ್ತೀನಿ, ಅಕ್ಟೋಬರ್ 28ನೇ ತಾರೀಕು ಕ್ಯಾಬಿನೆಟ್ ಆಗುತ್ತೆ. ಆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಳ್ತಾರೆ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೀವಿ. ಅಕ್ಟೋಬರ್ 28 ಇವತ್ತಿನಿಂದ ಯಾವುದೇ ಒಂದು ಹುದ್ದೆಯನ್ನು ಕೂಡ ನಾವು ತುಂಬಲ್ಲ. ಎಲ್ಲ ಕರೆದಿರುವ ಈಗ ಏನು ಹುದ್ದೆಗಳನ್ನು ನಾವು ಯಾವ ಹುದ್ದೆಗಳನ್ನು ತುಂಬಲ್ಲ, ಒಳ ಮೀಸಲಾತಿ ಜಾರಿ ಆದಮೇಲೆ ಆ ಹುದ್ದೆಗಳನ್ನು ತುಂಬ್ತೀವಿ ಅಂತಕ್ಕಂಥ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ. ನಿಮ್ಗೆ ಗ್ಯಾರಂಟಿ ನ್ಯೂಸ್ಗೆ ಹೇಳ್ತಿದ್ದೀನಿ, ಅವ್ರು ನಮಗೊಂದು ಗ್ಯಾರಂಟಿ ಕೊಟ್ಟಿದ್ದಾರೆ, ಯಾವ ಹುದ್ದೆನೂ ತುಂಬಲ್ಲ ಅಂತಂದೇಳಿ. ಈ ಕಾರಣದಿಂದ ಇದು ಅನುಷ್ಠಾನ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಗ್ಯಾರಂಟಿಯಾಗಿ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಅದೇ ಆಗುತ್ತೆ, ಆಗಲೇಬೇಕು.
ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸರ್, ಇದು ಔಟ್ ಆಫ್ ದ ಟಾಪಿಕ್ ಆಗ್ಬೋದು, ಬಟ್ ಆದರೂ ಈ ವಿಚಾರ ಕೆಲವೊಮ್ಮೆ ಮುನ್ನೆಲೆಗೆ ಬರುತ್ತೆ. ಮಾದಿಗ ಸಮುದಾಯದವರು ಅಥವಾ ಒಲೇರು ಅಂತ ನಾವು ಏನು ಕರೀತಾರೆ, ಕೆಲವರು ಕರೀತಾರೆ, ಆ ಸಮುದಾಯದ ಹೆಸರುಗಳನ್ನ ಕರೀತಾರೆ. ಹಳ್ಳಿಗಳಲ್ಲೂ ಕೂಡ ಇದೇ ರೀತಿಯಾಗಿ ಈಗಲೂ ಕೂಡ ಹಾಗೆ ಕರೀತಾರೆ. ನೀವು ಅಂದರೆ ಈ ಸಮುದಾಯದವರು ಬೇರೆ ಸಮುದಾಯದವರ ಮನೆಗೆ ಹೋಗೋದಾದರೂ ಆಗಲಿ, ಮತ್ತೊಂದು ಮಾಡೋದಾದರೂ ಆ ಸಂಪ್ರದಾಯ ಏನಿದೆ ಈಗಲೂ ಕೂಡ ಮುಂದುವರ್ಸ್ಕೊಳ್ತಾ ಬಂದಿದ್ದಾರೆ. ನೀನು ಒಲೆಯ, ನೀನು ಮಾದಿಗ, ನಿನ್ನ ಜಾತಿ ಇದು, ನಿನ್ನ ಜಾತಿ ಇದು, ನೀನು ಮನೆಯಿಂದ ಆಚೆನೇ ಇರಬೇಕು, ಹೊಸ್ಲಿಂದ ಆಚೆ ಬರಬಾರ್ದು ಅಂತ ಎಷ್ಟೋ ಊರುಗಳಲ್ಲಿ, ಹಳ್ಳಿಗಳಲ್ಲೂ ಇದೇ ಸಂಪ್ರದಾಯವನ್ನು ಇಲ್ಲಿವರೆಗೂ ಕೂಡ ಮುಂದುವರ್ಸ್ಕೊಂಡು ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಅಂಥ ಮನಸ್ಥಿತಿ ಇರೋರಿಗೆ ಏನು ಸಂದೇಶ ಕೊಡ್ತೀರಿ ಸರ್? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಮ್ಮ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಬರೆದಂಥವ್ರು. ಅವರು ಒಂದು ಕೆರೆ ನೀರನ್ನ ಕುಡಿಯೋಕ್ಕೆ ಬಿಟ್ಟಿರಲಿಲ್ಲ ಈ ಸಮಾಜ. ಅವತ್ತು ಒಂದು ಚಕ್ಕಡಿ ಗಾಡಿ ಹೋಗ್ತಾ ಇರುತ್ತೆ, ಬಾಲಕ ಭೀಮ ನಡ್ಕೊಂಡು ಹೋಗ್ತಿರ್ತಾನೆ. ಅವನು ಹತ್ಕೊಳ್ತಾನೆ, ಆ ಗಾಡಿಯಲ್ಲಿ ಬಾರೋ ಕರ್ಕೊಂಡು ಹೋಗ್ತಾನೆ ನೀನು ಅಂತಂದೇಳಿ. ನೀನು ಯಾರ ಮಗ ಅಂತಂದೇಳಿ ಗೊತ್ತಾದ ತಕ್ಷಣ ಅವನ ಚಕ್ಕಡಿಯಿಂದಲೇ ಹಿಂಗೆ ದಬ್ಬಿಡ್ತಾನೆ, ನಡಿ ಆ ಕಡೆಗೆ ಅಂತಂದೇಳಿ. ಅಂಬೇಡ್ಕರ್ ಅವರು ದೇಶ ವಿದೇಶದಲ್ಲಿ ಓದಿ ಬಾಂಬೆನಲ್ಲಿ ಬಂದು ಮನೆ ಮಾಡ್ತಾರೆ, ಬಾಡಿಗೆ ಮನೆ. ಬಾಡಿಗೆದಾರ ಮನೆ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ನೀನು ಯಾವ ಜಾತಿ ಅಂತ ಕೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ನಾನು ಮಹಾರು ಜನಾಂಗಕ್ಕೆ ಸೇರಿದವನು ಅಂತಂದು. ಮನೆ ಖಾಲಿ ಮಾಡುವಂಥ ರಾತ್ರಿನೇ ಮಳೆ ಬರ್ತಾ ಇರುತ್ತೆ, ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಭಾಳ ಅವಮಾನ ಅಪಮಾನಗಳನ್ನು ಅವತ್ತು ಅವರು ಅನುಭವಿಸಿ ಸಂವಿಧಾನ ಬರೆದು ಮೀಸಲಾತಿ ಕೊಟ್ಟು ಈ ಶೋಷಿತ ಸಮುದಾಯ ಒಂದೇ ಅಲ್ಲ, ನಿಮ್ಮ ಮಹಿಳೆಯರಿಗೂ ಕೂಡ ಹಿಂದೂ ಕೋಡ್ ಬಿಲ್ಲು ಪಾಸ್ ಆಗಲ್ಲ, ರಾಜೀನಾಮೆ ಕೊಡ್ತಾರೆ. ಪುರುಷರಿಗೆ ಎಷ್ಟು ಹಕ್ಕಿದೆಯೋ ಮಹಿಳೆಯರಿಗೆ ಅಷ್ಟೇ ಹಕ್ಕಿರಬೇಕು ಅಂತಂದೇಳಿ ಪ್ರತಿಪಾದಿಸ್ತಾರೆ. ಎಲ್ಲ ವರ್ಗದವ್ರನ್ನ ಹಿತವನ್ನು ಕಾದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರಿಂದ ಅವತ್ತು ಅಷ್ಟು ಜಾತಿ ವ್ಯವಸ್ಥೆ ಎಲ್ಲ ಇತ್ತು. ಬರೀ ಅಷ್ಟೇ ಅಲ್ಲ, ಪ್ರಮುಖವಾದ ಬೀದಿಯಲ್ಲೂ ಕೂಡ ಓಡಾಡಂಗಿರಲಿಲ್ಲ. ಭಾಳ ಇದಿತ್ತು ಬಿಡಿ. ಈಗ ಸ್ವಲ್ಪ ಬದಲಾವಣೆ ಆಗಿದೆ. ನೀವು ನಮ್ಮ ಮನೆಯಲ್ಲಿ ನೀವು ನನ್ನ ಮನೆಗೆ ಬರ್ತೀರಾ, ನಿಮ್ಮ ಮೇಲೆ ಪ್ರೀತಿ ಇದ್ದರೆ ನಾನು ಒಳಗೆ ಕರಿತೀನಿ, ಇಲ್ಲ ಹೊರಗೆ ಮಾತಾಡಿಸಿ ಕಳಿಸ್ತೀನಿ. ನಾನು ಒಬ್ಬ ಅಸ್ಪೃಶ್ಯ, ನಿಮ್ಮ ಮನೆಗೆ ಕರೀರಿ ಅಂತ ನಾನು ಹೇಳಲ್ಲ. ಮನುಷ್ಯನಿಗೆ ಕೊಡಬೇಕಾದಂಥ ಗೌರವ ಕೊಡಿ. ಅಲ್ಲ, ಮನೆ ಕರೆಯೋದು, ಒಳ ಬಿಟ್ಕೊಳ್ಳೋದು ನನ್ನ ವಿಶ್ವಾಸದ ಆಧಾರದ ಮೇಲೆ ಇರುತ್ತೆ. ಒಬ್ಬೊಬ್ರು ಮನಸ್ಥಿತಿನೂ ಆಗಿದೆ. ಈಗ ಬದಲಾವಣೆ ಆಗಿದ್ದಾರೆ. ದೇವಸ್ಥಾನದಲ್ಲಿ ಬಿಟ್ಕೊಂತಿರಲಿಲ್ಲ, ಪ್ರಮುಖ ಬೀದಿಯಲ್ಲಿ ಓಡಾಡೋಕ್ಕೆ ಬಿಟ್ಕೊಂತಿರಲಿಲ್ಲ, ಅಲ್ಲಿ ಚಹಾ ಅಂಗಡಿಯಲ್ಲಿ ಚಹಾ ಕುಡಿಯೋಕ್ಕೆ ಬಿಟ್ಕೊಂತಿರಲಿಲ್ಲ, ಕಟಿಂಗ್ ಶಾಪ್ನಲ್ಲಿ ಈಗಲೂ ಕೂಡ ಕಟಿಂಗ್ ಮಾಡಲ್ಲ. ಕೆಲವು ಕಡೆಗೆ ಈಗಲೂ ಕೂಡ ಪ್ರತ್ಯೇಕವಾಗಿ ಚಹಾ ಅಂಗಡಿಯಲ್ಲಿ ನಮಗವಾಗಿಸ್ಕೋರೇ ಪ್ರತ್ಯೇಕವಾಗಿ ಕಪ್ಪು ಬಸಿಯನ್ನು ಇಟ್ಟಿದ್ದಾರೆ. ಇನ್ನೂ ಜಾತೀಯತೆ ಸಂಪೂರ್ಣ ಹೋಗಿಲ್ಲ. ಜಾತೀಯತೆ ಇದೆ, ಆದರೂ ಎಷ್ಟೋ ಬದಲಾವಣೆ ಆಗಿದೆ, ಇಲ್ಲ ಅಂತಂದು ಹೇಳಲ್ಲ. ಬೇರೆಯವರು ಕೂಡ ಸ್ವಲ್ಪ ಪರಿವರ್ತನೆ ಆಗಿದ್ದಾರೆ, ಇನ್ನೂ ಆಗಬೇಕು. ಸಮಾಜ ನಿರ್ಮಾಣ ಆಗಬೇಕು. ಯಾವ ಬಸವಣ್ಣನವರು ಕನಸು ಕಂಡಿದ್ರು, ಆ ಕನಸುಗಳು ಇವತ್ತು ನನಸಾಗ್ತಾ ಇದ್ದಾವೆ, ಇನ್ನೂ ಆಗಬೇಕಾಗಿದೆ. ಸರ್, ನಾವು ಎಷ್ಟೋ ಕೇಸ್ಗಳನ್ನು ನೋಡಿದ್ದೀವಿ ಸರ್. ನಾವೇ ನ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ನೀನು ಒಲೆಯ, ನೀನು ಮಾದಿಗ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ಳೋದಕ್ಕೂ ಕೂಡ ಭಯ ಬೀಳ್ತಾರೆ. ನೀನು ಈ ಜಾತಿ, ನಾನು ಕಂಪ್ಲೇಂಟ್ ತಗೊಳ್ಳಲ್ಲ ಅನ್ನುವಂತಹ ಎಷ್ಟೋ ಪ್ರಕರಣಗಳು ಕೂಡ ಆಗಿದೆ. ಇತ್ತೀಚೆಗೂ ಕೂಡ ಆಗಿದೆ, ನಾನು ಗಮನಿಸಿದ್ದೀನಿ. ಸೊ ಇದಕ್ಕೆ ನೀವು ಪೊಲೀಸ್ ಇಲಾಖೆಗೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಆ ರೀತಿಯಾದಂತಹ ಪ್ರಕರಣಗಳಾದಾಗ, ಹೆಣ್ಮಕ್ಳ ಮೇಲೆ, ಪುಟ್ಟ ಮಕ್ಕಳ ಮೇಲೆ ದೌರ್ಜನ್ಯ ಆದಾಗ ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಯಾಕೆಂದರೆ ಜಾತಿ ಅಂತ ಬಂದ್ಬಿಡುತ್ತೆ ಅಲ್ಲಿ. ಇಲ್ಲ, ಇವಾಗ ಸುಮಾರು 37 ಸ್ಟೇಷನ್ಗಳು ಜಿಲ್ಲಾ ಮಟ್ಟದಲ್ಲಿ ಈ ಪರಿಶಿಷ್ಟ ಜಾತಿ ಜನಾಂಗದವರ ಹಿತಕ್ಕಾಗಿ ಸಪ್ರೇಟ್ ಪೊಲೀಸ್ ಸ್ಟೇಷನ್ಗಳನ್ನು ಮಾಡಿದ್ದಾರೆ. ಈ ರೀತಿ ಜಾತೀಯತೆ ನಿಂದನೆ ಅಥವಾ ಮಹಿಳೆ ಆಕೆ ಪರಿಶಿಷ್ಟ ಜಾತಿಗಾಗಿದ್ದರೆ ಆಕೆ ಮೇಲೆ ಅಲ್ಲೇ ದೌರ್ಜನ್ಯ ನಡೆದರೆ ಇದು ವಿಚಾರಣೆ ಮಾಡಲಿಕ್ಕಾಗಿಯೇ ಒಂದು ಇದು ನಡೆದಿದೆ. ಅಲ್ಲಿ ಅವರು ಕಂಪ್ಲೇಂಟ್ ತಗೋಬೇಕು ಆ ಸ್ಟೇಷನ್ಗಳಲ್ಲಿ. ಆ ಸ್ಟೇಷನಲ್ಲಿ ತಗೊಂಡು ಇವ್ರು ಪ್ರತ್ಯೇಕವಾಗಿರ್ತಕ್ಕಂಥ ಸ್ಟೇಷನ್ಗೆ ರೆಫರ್ ಮಾಡ್ತಾರೆ. ಈ ಭಾಳ ಪರಿಣಾಮಕಾರಿಯಾಗಿ ಇವ್ರನ್ನ ರಕ್ಷಣೆ ಮಾಡುವಂಥ ಮತ್ತು ಈ ಮೇಲ್ವರ್ಗದವರ ದೌರ್ಜನ್ಯವನ್ನು ತಡೆಯುವಲ್ಲಿ
ಕಾನೂನುಗಳು ಸಾಕಷ್ಟು ಕಠಿಣವಾಗಿರೋದ್ರಿಂದ ಹೆಚ್ಚು ದೌರ್ಜನ್ಯಗಳು ಸ್ವಲ್ಪ ನಡೀತಾ ಇಲ್ಲ. ಆದರೂ ಕೂಡ ಕಣ್ಣಿಗೆ ಕಾಣಿಸಿದಂತೆ ಹಳ್ಳಿಯಲ್ಲಿ ಆಗ್ತಾ ಇರ್ತವೆ. ಅವಂಗೆ ಎದುರಿ ಪೊಲೀಸ್ ಸ್ಟೇಷನ್ಗೆ ಬರೆದಿರೋ ಜನನೂ ಕೂಡ ಇದ್ದಾರೆ. ಇನ್ನು ಸರ್, ಬ್ಯಾಕ್ ಟು ಒಳ ಮೀಸಲಾತಿಗೆ ನಾವು ಬರೋದಾದ್ರೆ, ಸರ್ಕಾರಿ ಉದ್ಯಮವನ್ನ ಪಡೆಯೋದ್ರಲ್ಲಿ ಈ ಒಂದು ನಿಮ್ಮ ಸಮುದಾಯ ನಂಬರ್ 1 ಸ್ಥಾನದಲ್ಲಿದೆ, ಅದು ಎರಡು ಮಾತಿಲ್ಲ. ಬಟ್ ಆದರೆ ಈ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಕೂಡ ನೀವು ಯಾವುದೇ ಹಬ್ಬ ಹರಿದಿನ ಮಾಡಬಾರ್ದು, ಸರ್ಕಾರಿ ಕೆಲಸಗಳನ್ನ ನೀವು ಪಡ್ಕೊಳ್ಬಾರ್ದು, ಅಂದರೆ ಅರ್ಜಿಯನ್ನ ಕೂಡ ಸಲ್ಲಿಸಬಾರ್ದು ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಒಳ ಮೀಸಲಾತಿ ಜಾರಿ ಆಗೋವರೆಗೂ ಯಾವ ಹುದ್ದೆನೂ ತುಂಬಲ್ಲ. ಜಾರಿ ಆದಮೇಲೆ ಎಲ್ಲ ಹುದ್ದೆಗಳನ್ನು ಕಾಲ್ಪಾರ ಮಾಡ್ತಾರೆ, ಅವಾಗ ಹಾಕಬೇಕು. ನಾವೇನು ಹೇಳಿದ್ದೀವಿ ಅಂದರೆ, ಈ ಅವಧಿಯಲ್ಲಿ ಹಬ್ಬ ಹರಿದಿನ ಅಂತೇಳಿ ಮಾಡ್ಕೊಂಡು ಕೂತ್ಕೋಬೇಡ್ರಿ, ಗುಂಪಾಗಿ ಅಲ್ಲಿ ಸೇರಬೇಡಿ. ಎಲ್ಲರೂ ತಮ್ಮ ಹಳ್ಳಿಯಲ್ಲಿ ಇದ್ದು ಸಮೀಕ್ಷೆದಾರರನ್ನ ಬರ್ತಾರಲ್ಲ, ಬರೋಂಥ ಸಂದರ್ಭದಲ್ಲಿ ನಿಮ್ಮ ಜಾತಿಯ ಹೆಸರನ್ನು ಹೇಳಿ ಬರೆಸಿ ನೋಂದಾಯಿಸಿ, ಮಾದಿಗ ಸಮುದಾಯಕ್ಕೆ ಸೇರಿದವರು ನಾವು ಮಾದಿಗ ಅಂತಕ್ಕಂಥದ್ದನ್ನು ಬರೆಸಬೇಕು. ಒಬ್ಬರು ಕೂಡ ಈ ಒಂದು ಸಮೀಕ್ಷೆಯಿಂದ ಹೊರಗೆ ಉಳಿಬಾರ್ದು. ಒಬ್ಬೊಬ್ಬರು ಕೂಡ ಮುಖ್ಯ. ಇದು ಮೀಸಲಾತಿ ತಗೊಳ್ಳಿಕ್ಕೆ ಜನಸಂಖ್ಯೆ ಮತ್ತು ಹಿಂದುಳಿಕೆ ಇದು ಕೌಂಟ್ ಆಗುತ್ತೆ. ಈ ಕಾರಣದಿಂದ ನಮ್ಮ ಸಮುದಾಯ ಎಲ್ಲೆಲ್ಲಿದ್ದೀರಿ ಎಲ್ಲರೂ ಕೂಡ ಹಳ್ಳಿಯಲ್ಲಿದ್ದು ಎಲ್ಲರನ್ನೂ ಕೂಡ ಸೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನನ್ನ ವಿನಂತಿ. ಓಕೆ, ಹಳ್ಳಿಗಳಲ್ಲಿ ಯಾವ ರೀತಿಯಾಗಿ ಜಾಗೃತಿ ಮೂಡಿಸಲಾಗ್ತಾ ಇದೆ? ಯಾಕೆಂತಂದ್ರೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ತುಂಬಾ ಹಿಂದುಳಿದವರು ಇದ್ದಾರೆ. ಕೆಲವೊಂದು ಗೊತ್ತೇ ಇರಲ್ಲ, ಹೌದಾ ಸಮೀಕ್ಷೆ ನಡೀತಾ ಇದೆಯಾ ನಮಗೆ ಗೊತ್ತೇ ಇಲ್ಲ ಅಂತಾರೆ. ಆಮೇಲೆ ಕೆಲಸ ಕಾರ್ಯಗಳಿಗೆ ಹೋಗ್ಬಿಡ್ತಾರೆ, ಕಳೆ ಕೀಳಕ್ಕೆ ಅಲ್ಲಿ ಇಲ್ಲಿ ಅಂತ ಕೆಲಸ ಮಾಡೋದಕ್ಕೆ ಹೋಗ್ಬಿಡ್ತಾರೆ ಹಳ್ಳಿ ಜನ. ಯಾಕಂತಂದ್ರೆ ತಾವು ಕೆಲಸ ಮಾಡಿದ್ರೆ ಅವತ್ತಿನ ಕೂಲಿ ಸಿಕ್ಕಿದ್ರೆ ಅವ್ರಿಗೆ ಜೀವನ. ಸೊ ಆ ಮಟ್ಟಿಗೆ ಎಷ್ಟೋ ಜನ ಇದ್ದಾರೆ ಇವತ್ತಿನ ದಿನಗಳಲ್ಲೂ ಕೂಡ. ಅಂಥವ್ರಿಗೆ ಯಾವ ರೀತಿಯಾಗಿ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಇನ್ ಕೇಸ್ ಸಮೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಅವ್ರು ಇಲ್ಲ ಅಂತಂದ್ರೆ ಏನ್ ಮಾಡಬೇಕು? ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ? ಇದೆ. ಈಗ ಮೇ 5ನೇ ತಾರೀಕಿನಿಂದ ಪ್ರತಿ ಸಮೀಕ್ಷೆದಾರರು ಪ್ರತಿ ಮನೆಗೂ ಕೂಡ ಬಂದು ಬರ್ಕೊಂಡು ಹೋಗ್ತಾರೆ. ಮೇ 5ರಿಂದ 17ನೇ ತಾರೀಕಿನವರೆಗೂ 17ನೇ ತಾರೀಕಿನವರೆಗೆ ಯಾರ್ಯಾರು ಬಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವ್ರದ್ದೆಲ್ಲ ದಾಖಲಾಗುತ್ತೆ. ಯಾರು ಸಮೀಕ್ಷೆಗೆ ಬಂದಿಲ್ವೋ, ಕಾರಣಾಂತರದಿಂದ ತಪ್ಪಿಸಿಕೊಂಡಿದ್ದಾರೋ ಅಥವಾ ಬೇರೆ ವಿರೋಧದಲ್ಲಿದ್ದಾರೋ ಅಂಥವ್ರನ್ನೆಲ್ಲರನ್ನೂ ಕರೆತರುವಂಥ ಕೆಲಸವನ್ನು ಆಯಾ ನಮ್ಮ ಸಮುದಾಯದ ಮುಖಂಡರುಗಳು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಿ ಇವ್ರು ಯಾವ ಊರಲ್ಲಿದ್ದಾರೆ ಅವ್ರನ್ನೆಲ್ಲರನ್ನೂ ಕರ್ಕೊಂಬಂದು ಮತ್ತೆ 17ರಿಂದ 19ನೇ ತಾರೀಕುವರೆಗೆ 3 ದಿನಗಳ ಕಾಲ ಇರುತ್ತೆ. ಆಯಾ ಪೋಲಿಂಗ್ ಬೂತ್ನಲ್ಲಿ ಏನು ನಾವು ಓಟ್ ಹಾಕಕ್ಕೆ ಹೋಗ್ತೀವಲ್ಲ, ಮತಗಟ್ಟೆಯಲ್ಲಿರ್ತಾರೆ, ಅಲ್ಲೋಗಿ ಇವ್ರು ಬರೆಸ್ಬೇಕು. ಮನೆಗೂ ಬರಲ್ಲ. ಇವರೆಲ್ಲರೂ ಹೋಗಿ ನನಗೆ ಅವತ್ತಿರಲಿಲ್ಲ ನಾನು ಅಂತಂದೇಳಿ. ಇನ್ನು ಸಿಟಿಗಳಲ್ಲಿರ್ತಾರೆ, ಅವ್ರು ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ, ನಾವು ಮಾದಿಗ ಅಥವಾ ಚಲವಾದಿ ಅಥವಾ ಅಲಿಯ ಅಂತಂದು. ಅವರಿಗೆಲ್ಲ ಒಂದು ಆನ್ಲೈನ್ ಮೂಲಕ ಅವರು ತಮ್ಮ ಜಾತಿಯನ್ನು ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಕೂಡ 23ನೇ ತಾರೀಕುವರೆಗೆ, 19ರಿಂದ 23ವರೆಗೆ. ಹೌದು. ಅದರಿಂದ ಯಾರೂ ಕೂಡ ಇದರಲ್ಲಿ ಹೊರ ಉಳಿಬಾರ್ದು. ವಿಶೇಷವಾಗಿ ನಾನು ಮಾದಿಗ ಸಮುದಾಯದ ಮುಖಂಡರಲ್ಲಿ, ಹೋರಾಟಗಾರರಲ್ಲಿ, ಚಿಂತಕರಲ್ಲಿ, ಉಪಾಧ್ಯಾಯರಲ್ಲಿ, ಸರ್ಕಾರಿ ನೌಕರರಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ, ಮೈಸೂರು ವಿಭಾಗ ಮತ್ತು ಚಾಮರಾಜನಗರ ವಿಭಾಗದಲ್ಲಿ ನೀವು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಹೇಳಬೇಡಿ, ಮಾದಿಗ ಅಂತಂದೇಳಿ ಬರೆಸ್ಬೇಕು ಅಂತಂದೇಳಿ ನನ್ನ ವಿನಂತಿ. ಮತ್ತು ಏನು ಇದು ಬೆಳಗಾವಿ ವಿಭಾಗದಲ್ಲಿ ನೀವು ಮಾದಿಗ್ ಅಂತೇಳಿ ಬರೆಸ್ತೀರಾ, ಕಾಲಮ್ 27ರಲ್ಲಿ ಬರುತ್ತದು. ಕಾಲಮ್ 27ರಲ್ಲಿ ಏನು ಬರುತ್ತೆ ಅಂತಂದರೆ ಸುಮಾರು 23 ಜಾತಿಗಳು ಬರ್ತವೆ. ಈಗ ಒಂದೊಂದು ಜಾತಿಗೂ ಒಂದೊಂದು ಸಂಖ್ಯೆ ಕೊಟ್ಟರಿಂದ ನೀವೆಲ್ಲರೂ ಕೂಡ ಮಾದರ್ ಅಂತ ಇದ್ದರೆ, ಮಾದಿಗ ಅಂತ ಇದ್ದರೆ ಎಲ್ಲರೂ ಮಾದಿಗ ಅಂತಂದೇಳಿ ಸೀರಿಯಲ್ ನಂಬರ್ 61 ಮಾದಿಗ ಅಂತ ಹೇಳಬೇಕು. ಆ ಹೇಳೋದ್ರ ಮೂಲಕ ನಿಮ್ಮ ಹಕ್ಕನ್ನು ಪಡೀಲಿಕ್ಕೆ, ಸವಲತ್ತನ್ನು ಪಡೀಲಿಕ್ಕೆ, ಇದು ನಾಳೆ ನಿಮಗೆ ರೇಷನ್ ಕಾರ್ಡ್ ತಗೊಳ್ಳೋದಿರ್ಬೋದು, ಸಾಲ ತಗೊಳ್ಳೋದಿರ್ಬೋದು, ಅಂಬೇಡ್ಕರ್ ಅಥವಾ ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿಯಿಂದ ಮನೆ ಪಡೆಯೋದಿರ್ಬೋದು,
ಆದಿಜಾಂಬ ಅಭಿವೃದ್ಧಿ ನಿಗಮದಿಂದ ಸಾಲ ಪಡಿತಿರೋದಿರ್ಬೋದು, ಗಂಗಾ ಕಲ್ಯಾಣ, ಭೂ ಒಡೆತ ಯೋಜನೆ, ನಿಮ್ಮ ಮಕ್ಕಳಿಗೆ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಉದ್ಯೋಗ ಇವನ್ನೆಲ್ಲವನ್ನು ಕೂಡ ಪಡಿಬೇಕಂದ್ರೆ ನೀವು ಈ ಸಮೀಕ್ಷೆಯಲ್ಲಿ ನಿಮ್ಮ ಮೂಲ ಜಾತಿಯೇ ಮಾದಿಗ ಅಂತೇಳಿ ಸೇರಿಸೋದ್ರ ಮೂಲಕ ಈ ಸವಲತ್ತು ಪಡೀಲಿಕ್ಕೆ ನೀವು ತಯಾರಾಗಬೇಕು ಅಂತೇಳಿ ನನ್ನ ವಿನಂತಿ. ಇನ್ನು ಶಾಲಾ ಕಾಲೇಜುಗಳಲ್ಲೂ ಕೂಡ ನೀವು ಜಾಗೃತಿ ಮೂಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರಿ. ಅಲ್ಲಿನ ಮಕ್ಕಳಿಗೆ ಕೆಲವರು ಗೊತ್ತಿರೋದಿಲ್ಲ, ಯಾವ ರೀತಿಯಾಗಿ ಬರ್ಸ್ಬೇಕು, ಏನು ಹೇಳಬೇಕು ಅಂತ ಗೊತ್ತಿರೋದಿಲ್ಲ. ಅಂಥ ಮಕ್ಕಳಿಗೆ ಯಾವ ರೀತಿಯಾಗಿ ಜಾಗೃತಿ ಮೂಡಿಸ್ತಾ ಇದ್ದೀರಿ ಅಂತ ಹೇಳಿ. ಈಗ ನಮ್ಮ ಹಾಸ್ಟೆಲ್ನಲ್ಲಿ ನಮ್ಮ ಹುಡುಗರು ಎಲ್ಲರೂ ಇರ್ತಾರೆ. ಹಾಸ್ಟೆಲ್ ಹುಡುಗರು ಹುಡುಗಿಯರು ಇರೋ ಜಾಗದಲ್ಲಿ ಎಲ್ಲ ಕಡೆಗೂ ಹೋಗಿ ನಮ್ಮ ಸಂಘಟಕರು ಹೋಗ್ಬಿಟ್ಟು, ನೀವು ಶಾಲೆ ರಜೆ ಇದೆ, ಎಲ್ಲ ಹಳ್ಳಿಗೂ ಹೋಗ್ಬಿಟ್ಟು ಸಮೀಕ್ಷೆದಾರರು ಬರ್ತಾರೆ, ನೀವೆಲ್ಲರೂ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತೇಳಿ ಬರೆಸ್ಬೇಡಿ, ನಿಮ್ಮ ಮೂಲ ಜಾತಿ ಮಾದಿಗರಾದರೆ ಮಾದಿಗರಂತ ಬರೆಸ್ರಿ, ಒಲೆಯರಾದರೆ ಒಲೆಯರಂತ ಬರೆಸ್ರಿ ಅಂತಂದೇಳಿ ನಾವು ಅವ್ರಿಗೆಲ್ಲರಿಗೂ ಕೂಡ ತರಬೇತಿ ಥರ ಅವರಿಗೆ ಮನವರಿಕೆ ಮತ್ತು ಅರಿವು ಮೂಡಿಸುವಂಥ, ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ನಮ್ಮ ಸಂಘಟಕರು ಎಲ್ಲ ಕಡೆಗೂ ಹಟ್ಟಿಗೆ ಹೋಗಿ, ಓಣಿಗೆ ಹೋಗಿ, ಬಡಾವಣೆಗಳಿಗೆ ಹೋಗಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನಾನು ಈಗಾಗಲೇ ಒಂದು 5-6 ಸಭೆಗಳನ್ನು ರಾಜ್ಯ ಮಟ್ಟದಲ್ಲಿ ಮಾಡಿ ನಮ್ಮ ಸಮುದಾಯಕ್ಕೂ ಕೂಡ ಅರಿವು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಸರ್, ಈಗ 61 ಕಲಂ ಅಂತ ಹೇಳಿ ಶಾಲಾ ಕಾಲೇಜಿನ ಮಕ್ಕಳುಗಳಿಗೆ ಅಂತ ಹೇಳಿ ಅದೊಂದು ಕಾಲಮನ್ನು ಮೀಸಲು ಕೂಡ ಇಡಲಾಗಿರುವಂಥದ್ದು, ಅಂದರೆ ಕಲಮನ್ನು ಮೀಸಲು ಇಡಲಾಗಿರುವಂಥದ್ದು. 101 ಜಾತಿ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿ, ಅದು ಸಂವಿಧಾನಾತ್ಮಕ ಭಾರತ ಸರ್ಕಾರ ಒಂದು ಪ್ರಕಟಣೆ ಮಾಡಿದೆ 101 ಜಾತಿ ಅಂತೇಳಿ. ಆ ಸೀರಿಯಲ್ ನಂಬರ್ 61 ನಮ್ಮದು ಮಾದಿಗರದು. ಅದರಿಂದ ಸೀರಿಯಲ್ ನಂಬರ್ 61 ಏನು ಬೆಂಗಳೂರು ವಿಭಾಗ, ಮೈಸೂರು ವಿಭಾಗದಲ್ಲಿರ್ತಕ್ಕಂತಹ ಮಾದಿಗರೇನು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತೇಳಿ ಗುರುತಿಸಿಕೊಂಡಿದ್ದರೆ ಮೇ 5ರಿಂದ 17ನೇ ತಾರೀಕಿನವರೆಗೂ ಮನೆಗೂ ಸಮೀಕ್ಷೆ ನಡೆಯುತ್ತೆ. ದಯಮಾಡಿ ನೀವೆಲ್ಲರೂ ಕೂಡ ನಿಮ್ಮ ಮೂಲ ಜಾತಿ 61 ಮಾದಿಗ ಅಂತಲೇ ಬರೆಸಿ ನಿಮ್ಮ ಸವಲತ್ತನ್ನು ಪಡೀಲಿಕ್ಕೆ ನೀವು ತಯಾರಾಗಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಪ್ರತಿ ಮತಗಟ್ಟೆಗಳಲ್ಲೂ ಕೂಡ ನೀವು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆಯಾ ಜಿಲ್ಲೆಗಳ ಉಸ್ತುವಾರಿ ಸಚಿವರನ್ನ ಕೂಡ ನೇಮಕ ಮಾಡಿದ್ದೀರಿ ಅನ್ನುವಂತಹ ವಿಚಾರ. ಸೊ ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳಾಗ್ತಾ ಇದೆ ಈಗಾಗಲೇ ಜಾಗೃತಿ ಮೂಡಿಸಿ? ಈಗ ನಾವು ನಮ್ಮ ಸಂಘಟನೆಯಿಂದ ನಾವು ಸಭೆಗಳನ್ನು ಕರೆದುಬಿಟ್ಟು ಎಲ್ಲ ಕಡೆಗೂ ಹೇಳ್ಬಿಟ್ಟಿದ್ದೀವಿ. ಎಲ್ಲ ಹಳ್ಳಿಗಳಲ್ಲೂ ಕೂಡ ವಿದ್ಯಾವಂತರು ಇರ್ತಾರೆ. ಆ ವಿದ್ಯಾವಂತರು ಹಟ್ಟಿ, ಓಣಿ, ಬಡಾವಣೆಯಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಸಮುದಾಯದಲ್ಲಿ ಜಾಗೃತಿ ಅರಿವನ್ನು ಮೂಡಿಸಿ 5ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ ನೀವು ಜನಗಣತಿಯಲ್ಲಿ, ಜಾತಿ ಗಣತಿಯಲ್ಲಿ ಭಾಗವಹಿಸಲೇಬೇಕು. ಭಾಗವಹಿಸದೆ ಹೊರಗೆ ಉಳಿಬಾರ್ದು. ಹೊರಗೆ ಉಳಿದ್ರೆ ನೀವು ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿ ಇರೋಲ್ಲ, ಮೀಸಲಾತಿ ನಿಮಗೆ ಸಿಗಲ್ಲ. ಮೀಸಲಾತಿಯಿಂದ ನೀವು ವಂಚಿತರಾಗ್ತೀರಾ. 30 ವರ್ಷ ಹೋರಾಟ ಮಾಡ್ಕೊಂಬಂದೇವಿ ನಿಮ್ಮ ಉದ್ಧಾರಕ್ಕೋಸ್ಕರ. ಅದರಿಂದ ಯಾರೂ ಕೂಡ ಊರು ಬಿಟ್ಟು ಹೋಗಬಾರ್ದು. ಎಲ್ಲರೂ ಹೊರಗಡೆ ಇದ್ನಿ ಅಂದರೆ ಊರಿಗೆ ಬಂದು ನೀವೆಲ್ಲರೂ ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು. ಧೈರ್ಯವಾಗಿ ನೀನು ಆದಿ ಕರ್ನಾಟಕ ಅಂತ ಹೇಳ್ಬೇಡ, ಮಾದಿಗ ಅಂತ ಹೇಳು. ಆದಿ ದ್ರಾವಿಡ ಅಂತ ಹೇಳ್ಬೇಡ, ಮಾದಿಗ ಅಂತಂದು ಹೇಳು. ಆದಿ ಆಂಧ್ರ ಅಂತ ಹೇಳ್ಬೇಡ, ಮಾದಿಗ ಸೀರಿಯಲ್ ನಂಬರ್ 61 ಅಂತೇಳಿ ಹೆಮ್ಮೆಯಿಂದ ಹೇಳು, ಹೆಮ್ಮೆಯಿಂದ ಬದುಕು. ಓಕೆ ಸರ್, ಮಾದಿಗರಿಗೆ ನೀವು ಯಾವ ಸಮುದಾಯಕ್ಕೆ ಸೇರಿದ್ದೀರಿ, ಮತ್ತು ಅದೇ ರೀತಿಯಾಗಿ ಮಾದಿಗರಿಗೆ ಸಮೀಕ್ಷೆಯನ್ನು ಯಶಸ್ವಿಗೊಳಿಸುವಂತೆ ಗುರಿಯನ್ನು ಇಟ್ಕೊಂಡು ಕರೆಯನ್ನು ಕೂಡ ಕೊಟ್ಟಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.